ಮಾಡ್ಕೋಬೇಕೇನು ಅಂತಂದರೆ, ಈಗ ಯುಗಾದಿಗೆ ನಾವು ಬೇವು ಬೆಲ್ಲ ತಿಂತೀವಿ. ಯಾಕೆ ಬೇವು ಬೆಲ್ಲ ತಿಂತೀವಿ? ಕಷ್ಟವನ್ನು ಎದುರಿಸ್ಬೇಕಾಗತ್ತೆ, ಸುಖವನ್ನು ಖುಷಿಯನ್ನು ಅನುಸರಿಸ್ಬೇಕಾಗತ್ತೆ ಅಂತ. ಸೊ ಯುದ್ಧದ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದರೆ, ನಮ್ಮ ದೇಶದ 141 ಕೋಟಿಯ ಜನನ ಎಷ್ಟು ಪ್ರೊಟೆಕ್ಟ್ ಮಾಡ್ಬೋದೋ ಅಷ್ಟು ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ. ಮತ್ತು ಏನಂದರೆ, ನಾನು ರಿಕ್ವೆಸ್ಟ್ ಮಾಡೋದು ಎಲ್ಲ ಪೊಲಿಟಿಕಲ್ ಪಾರ್ಟೀಸ್ ಯುದ್ಧದಂಥ ಸಂದರ್ಭದಲ್ಲಿ ಅವರು ಒಂದಾಗಿ ಹೋಗುವಂಥದ್ದು ತುಂಬ ಪ್ರಮುಖ. ಬೇರೆ ಬೇರೆ ದೇಶಗಳನ್ನು ನೋಡಿ ನಾವು ಅದರಲ್ಲಿ ಇಂಥ ಕಲಿಬೇಕು ಅನಿಸುತ್ತೆ. ನೀವು ಸಿಲಿಂಡರ್ ಬೆಲೆ ಹೆಚ್ಚಾಗಿದೆ ಅಂತ ಹೇಳ್ತಾ ಇದ್ದೀರಾ. 31.2 ಲಕ್ಷ ನಮ್ಮಲ್ಲಿ ಕನೆಕ್ಷನ್ಸ್ ಇದೆ. ನಮಗೆ ಪ್ರತಿ ವರ್ಷ 31 ಮಿಲಿಯನ್ ಮೆಟ್ರಿಕ್ ಟನ್ಸ್ ಅಷ್ಟು ಕನೆಕ್ಷನ್ಸ್ಗೆ ಬೇಕು, ಅದಕ್ಕೆ ಸಿಲಿಂಡರ್ ಬೇಕು. ನಾವು 62% ಹೊರಗಡೆ ದೇಶಗಳಿಂದ ಆಮದು ಮಾಡ್ಕೋತೀವಿ. ಆಮದು ಮಾಡಿಕೊಳ್ಳುವಾಗ ನೀವು ಸ್ಟೋರ್ ಒಂದು ವೇಳೆ ಮಾಡಬೇಕಂತಂದರೆ ಆಮದು ಮಾಡ್ಕೊಳ್ಳೋದಕ್ಕಿಂತ ಕಾಸ್ಟ್ಲಿ. ಯಾಕೆ ಅಂದರೆ ಕೂಲಿಂಗ್ ಟೆಂಪ್ರೇಚರಲ್ಲಿ ಇದು ಇಡಬೇಕಾಗತ್ತೆ. ಯಾವಾಗಲೂ ನಿಮಗೆ ಟ್ರೇಡ್ ಏನು ಹೇಳುತ್ತೆ ಅಂತಂದರೆ, ಫಾರಿನ್ ಟ್ರೇಡಲ್ಲಿ ನಿಮಗೆ ಸಿಂಪಲ್ ಅರ್ಥಶಾಸ್ತ್ರದ ವಿದ್ಯಾರ್ಥಿಯಾಗಿ ನಾನು ಹೇಳ್ತಾ ಇದ್ದೀನಿ, ಯಾವುದು ನಮಗೆ ಅಡ್ವಾಂಟೇಜಸ್ ಆಗಿರುತ್ತೆ ಅದನ್ನು ಬಳಸ್ಕೋಬೇಕು. ನಮಗೆ ಮಿನಿಮಮ್ ಏನು 25 ಡೇಸ್ ಟು 45 ಡೇಸ್ ಸ್ಟಾಕ್ ಇಟ್ಕೊಳ್ತಾರೆ, ಅನಂತರ ಮಿಕ್ಕಿದ್ದನ್ನು ಆಶ್ರಯಿಸಿರ್ತಾರೆ. ಹಂಗಂತ ಇವಾಗ ಡೈವರ್ಸಿಫೈ ಮಾಡಿಲ್ವಾ? ನೀವು ಯೋಚನೆ ಮಾಡಬೇಕಾಗಿದ್ದೇನು ಅಂತಂದರೆ, ಇಂಥ ಕ್ರೈಸಿಸಲ್ಲಿ ಪ್ಯಾನಿಕ್ ಬೈಯಿಂಗ್ ಜಾಸ್ತಿ ಆಗುತ್ತೆ. ಅದಕ್ಕೆ ಬಹುತೇಕ ಬುದ್ಧಿವಂತ ಜನರೇ ಕಾರಣ. ಏನಂದರೆ, ಅವರು ಎಲ್ಲೋ ಒಂದು ಕಡೆ ಪ್ರಾಬ್ಲಮ್ ಆಗಿರುತ್ತೆ, ಅದನ್ನು ಏನು ಮಾಡ್ತಾರೆ, ಹೈಲೈಟ್ ಮಾಡ್ತಾರೆ. ಅವಾಗ ಎಲ್ಲರೂ ಇದ್ದಕ್ಕಿದ್ದಂಗೆ, ಇವಾಗ ನಾನು ಅಲ್ಲಿ ಕೂತ್ಕೊಂಡಿದ್ದಾಗ ನಿಮ್ಮ ಚಾನಲಲ್ಲೇ ಬರ್ತಾ ಇತ್ತು 8,000 ಬುಕಿಂಗ್ಸ್ ನೆನ್ನೆ ಒಂದು ದಿನ ಒಂದು ಏಜೆನ್ಸಿಗೆ ಹೆಚ್ಚಾಗಿದೆ ಅಂತ. ಸೊ ಹಿಂಗಾದಾಗ ಏನಾಗುತ್ತೆ, ಪ್ಯಾನಿಕ್ ಬೈಯಿಂಗ್ ಶುರು ಆಗುತ್ತೆ. ಪ್ಯಾನಿಕ್ ಬೈಯಿಂಗ್ ಆಗುವಾಗ ಸಹಜವಾಗಿ ಇದರ ಹೊಡೆತ ಬೀಳ್ತಾ ಹೋಗುತ್ತೆ. ನಾವು ಕತಾರಿಂದ ಹೆಚ್ಚಿಗೆ 60% ಕತಾರಿಂದ ತಗೊಳ್ತಾ ಇದ್ವಿ. ಇವತ್ತು ಕತಾರ್ ಕ್ರೈಸಿಸಲ್ಲಿದೆ. ಈಗ ಯಾರು ಎಕ್ಸ್ಪೆಕ್ಟ್ ಮಾಡಿಲ್ಲ, ಇರಾನ್ದು USA ಫೈಟ್, ಇಸ್ರೇಲ್ ಫೈಟ್ ಆಗುತ್ತೆ ಹೊರತು ಗಲ್ಫ್ ನೇಷನ್ಸ್ಗೆ ಇದು ಸ್ಪ್ರೆಡ್ ಆಗುತ್ತೆ ಅಂತ ಈವನ್ ಗಲ್ಫ್ ನೇಷನ್ಸ್ ಯೋಚನೆ ಮಾಡಿಲ್ಲ. ಅಷ್ಟೊಂದು ಅನ್ಸರ್ಟನಿಟಿ ಇರುವಾಗ ನಾವೆಲ್ಲವನ್ನ ಯೋಚನೆ ಎಲ್ಲವನ್ನ ಮಾಡ್ತೀವಿ ಅನ್ನುವಂಥದ್ದು ಯಾರು ಇದ್ರೂ ಸಾಧ್ಯ ಆಗಲ್ಲ. ಯಾಕೆಂದ್ರೆ ನೀವು ಯೋಚನೆ ಮಾಡಿ, ರೂಪಾಯಿ ಮೌಲ್ಯ ಒಂದ್ ಕಡೆ ಕುಸಿತಾ ಇರುತ್ತೆ, ಭಾರತದ ಆಮದು ಜಾಸ್ತಿ ಇದೆ, ರಫ್ತಿಗಿಂತ ಜಾಸ್ತಿ ಇದೆ. ನಾವು ಅದನ್ನು ಬ್ಯಾಲೆನ್ಸ್ ಮಾಡಬೇಕು. ಯಾವುದೇ ಸರ್ಕಾರ ಬ್ಯಾಲೆನ್ಸ್ ಮಾಡುವಾಗ ಎಲ್ಲ ಬುದ್ಧಿಜೀವಿಗಳ, ಪೊಲಿಟಿಕಲ್ ಪಾರ್ಟೀಸ್ ಇರಲಿ, ಸ್ಟೇಕ್ ಹೋಲ್ಡರ್ಸ್ ಇರಲಿ, ಜನರಿರಲಿ, ಎಲ್ಲರದ್ದು ಸಹಕಾರ ಇಂಥ ಸಮಯದಲ್ಲಿ ಅಗತ್ಯ. ಈಗ ನೋಡಿ, ಒಂದು ಜೀವ ಇಂಪಾರ್ಟೆಂಟ್, ಅನಂತರ ಜೀವನ ಇಂಪಾರ್ಟೆಂಟ್. ಜೀವ ಇದ್ದರೆ ಜೀವನ ಮಾಡ್ಬೋದು. ಜೀವನ ಯಾವ ಥರ ನೋಡ್ಕೋಬೋದು? ಅಲ್ಲಿ 1 ಕೋಟಿ ಜನ ಗಲ್ಫ್ ದೇಶಗಳಲ್ಲಿ ನಮ್ಮ ಜನ ಅಲ್ಲಿದ್ದಾರೆ. ಅವರ ಜೊತೆಗೆ ಇಲ್ಲಿ 141 ಕೋಟಿಯ ಜನರ ಅಗತ್ಯತೆಗಳನ್ನು ನೋಡ್ಕೋಬೇಕು. ಎಲ್ಲ ದೇಶಗಳಲ್ಲಿ ನೋಡಿ, ಪೆಟ್ರೋಲ್ ಡೀಸೆಲ್ ಬೆಲೆ ಎಲ್ಲ ದೇಶಗಳಲ್ಲಿ ಬಹುತೇಕ ಹೆಚ್ಚಳ ಆಗಿದೆ. ನೀವು ಈವನ್ ಅಮೆರಿಕಾದಲ್ಲಿ ಹೆಚ್ಚಾಗಿದೆ, ನಿಮಗೆ ಲಿಸ್ಟೇ ಕೊಡಬಲ್ಲೆ. ಅಮೆರಿಕಾದಲ್ಲಿ ಹೆಚ್ಚಾಗಿದೆ, ಆಸ್ಟ್ರೇಲಿಯಾದಲ್ಲಿ ಹೆಚ್ಚಾಗಿದೆ, ಸಿಂಗಾಪುರಲ್ಲಿ ಹೆಚ್ಚಾಗಿದೆ, ಸ್ಪೇನಲ್ಲಿ ಹೆಚ್ಚಾಗಿದೆ, ಈಜಿಪ್ಟಲ್ಲಿ ಹೆಚ್ಚಾಗಿದೆ, ಚೈನಾದಲ್ಲಿ ಕೂಡ ಹೆಚ್ಚಾಗಿದೆ. ಆದರೆ ಭಾರತದನ್ನ ಇಷ್ಟು ದಿನ ಯಾಕೆ ಮೇಂಟೈನ್ ಮಾಡ್ತಾ ಇದ್ದಾರೆ ಅದನ್ನು ಯೋಚನೆ ಮಾಡಬೇಕು. ಜನಸಾಮಾನ್ಯರಿಗೆ ಇವಾಗ ಕನಿಷ್ಠ ಹೆಚ್ಚು ಮಾಡಿದ್ರು, 22 ರೂಪಾಯಿ ಡೀಸೆಲ್ ಮೇಲೆ ಹೆಚ್ಚು ಮಾಡಿದ್ದಾರೆ ಇಂಡಸ್ಟ್ರಿಯಲ್ ಯೂಸ್ಗೆ. ಅದನ್ನೊಂದು ವೇಳೆ ಜನರಿಗೆ ವರ್ಗಾಯಿಸಿದ್ರೆ ಈ ಸ್ಥಿತಿಯಲ್ಲಿ, ಕಷ್ಟದ ಸ್ಥಿತಿಯಲ್ಲಿ, ಆರಂಭದಲ್ಲಿ ಇದು ಸರಿ ಹೋಗ್ಬೋದು ಅನ್ನೋ ಒಂದು ಕಾರಣಕ್ಕಾಗಿಯೇ ಅವರು ಇದನ್ನ ಹೊರ್ತಾ ಇದ್ದಾರೆ. ಇನ್ನೂ ಒಂದು ಸ್ವಲ್ಪ ದಿನ ಆದರೆ ಖಂಡಿತ ಒಂದು ಸ್ವಲ್ಪ ವರ್ಗಾವಣೆ ಮಾಡಲೇಬೇಕಾದಂಥ ಅನಿವಾರ್ಯತೆ ಬರುತ್ತೆ. ಇಂಥದ್ದೊಂದು ಸಂದರ್ಭದಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ಇದನ್ನು ಎದುರಿಸಬೇಕು. ಏನು ಇದಕ್ಕೆ ಕಾಮನ್ ಸೊಲ್ಯೂಷನ್? ಈಗ ಮುಂದಿನ ದಿನಗಳಲ್ಲಿ ಬಹುಶಃ ನಾವು ಬಯೋಮಾಸ್ಗೆ ಕನ್ವರ್ಟ್ ಆಗ್ಬೋದು. ಬಹುಶಃ ದೊಡ್ಡ ಲೆಸನ್ ಅದು ಇವತ್ತು ಯುದ್ಧದಿಂದ ನಾವು ಕಲ್ತಿದ್ದೀವಿ. ಬಯೋಮಾಸ್ಗೆ ಕನ್ವರ್ಟ್ ಮಾಡಿದ್ರೆ ನಾವು ಯಾವುದೋ ಗ್ಯಾಸ್ನ ಆಮದು ಮಾಡ್ಕೋಬೇಕಾಗಿಲ್ಲ ನಮ್ಮ ದೇಶದಲ್ಲಿ. ಹಾಗೆ ಫರ್ಟಿಲೈಸರ್ ಬೆಲೆ ಜಾಸ್ತಿ ಆಗ್ತಾ ಇದೆ, ಸರ್ಕಾರ ಅದನ್ನು ತಗೊಳ್ತಾ ಇದೆ. ಈಗ ಫರ್ಟಿಲೈಸರ್ಸ್ ಬೆಲೆ ಜಾಸ್ತಿ ಆಗೋದನ್ನ ಕಂಪೋಸ್ಟ್ ಇಂದ ನಾವು ಮಾಡ್ಕೋಬಹುದು. ಅಂದ್ರೆ ಮುಂದಿನ ವರ್ಷಗಳಿಗೆ ಏನ್ ಕಲಿಬೇಕು ಅಂತ ಅದನ್ನ ಭಾರತ ಇದರಿಂದ ಕಲಿತಾ ಇದೆ ಅಂತ ನನ್ಗನ್ಸುತ್ತೆ. ನೀವು ಯಾವುದೇ ಸೆಕ್ಟರ್ನ ನೋಡಿ, ಆ ಸೆಕ್ಟರ್ ಬಗ್ಗೆ ನಾನು ಚರ್ಚೆ ಮಾಡಕ್ಕೆ ರೆಡಿ ಇದ್ದೀನಿ. ಅಥವಾ ಕೇಂದ್ರದಲ್ಲ, ಎಲ್ಲ ಸರ್ಕಾರಗಳ ರೆಸ್ಪಾನ್ಸಿಬಿಲಿಟಿ. ರಾಜ್ಯ ಸರ್ಕಾರದ್ದು ಎಲ್ಲಿಗೆ ಬರುತ್ತೆ ಅಂದರೆ, ಯಾರಾದರೂ ಕಳ್ಳ ಸಂತೆಯಲ್ಲಿ ಮಾರ್ತಾ ಇದ್ರೆ ಅಥವಾ ಹೋರ್ಡಿಂಗ್ ಮಾಡಿದರೆ ಅದನ್ನು ತಗೊಂಡು ಮಾಡುವಂಥದ್ದು ರಾಜ್ಯ ಸರ್ಕಾರದ ಕೆಲಸ. ಸೊ ಎರಡರದ್ದು ಜವಾಬ್ದಾರಿನ ನುಣುಚ್ಕೋಬಾರ್ದು. ಆದರೆ ಇಲ್ಲಿ ಒಂದು ವಿಚಾರ ನಾವು ಅರ್ಥ ಮಾಡ್ಕೋಬೇಕೇನಂತಂದರೆ, ಈ ಮೌನವಾಗಿದ್ದದ್ದು ರೀಸನ್ಸ್ ಬಗ್ಗೆ ಅನೇಕ ಮಾತಾಗ್ತಾ ಇದೆ. ಮೌನವಾಗಿರೋದಕ್ಕೆ ಸಿಲಿಂಡರ್ಗೂ ಸಂಬಂಧ ಇದೆ, ಅರ್ಥ ಮಾಡ್ಕೋಬೇಕು ನಾವು. ಆ ಮೌನಕ್ಕೂ ನಮ್ಮ ಸಿಲಿಂಡರ್ಗೂ ಸಂಬಂಧ ಇದೆ. ಇದು ಕ್ಯಾಲ್ಕುಲೇಟೆಡ್ ಸೈಲೆನ್ಸ್. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಅಲಿಪ್ತ ನೀತಿಯ ಬಗ್ಗೆ ಮಾತಾಡ್ತಾ ಇದ್ವಿ. 1947ರಿಂದಲೇ ಶುರುವಾಯಿತು, ಇಂಡಿಯಾ ಫೌಂಡಿಂಗ್ ಮೆಂಬರ್ 1960ಯಲ್ಲಿ. ಆದರೆ ಅಲಿಪ್ತ ನೀತಿಯನ್ನು ಮಾಡಿದಾಗ ನಮಗೆ ಇಂಡೋ ಚೈನಾ ವಾರ್ ಆಯಿತು 1962ಲ್ಲಿ. ಯಾರು ಸಪೋರ್ಟ್ ಮಾಡಿದ್ರು ಇಂಡಿಯಾಗೆ? ಅನಂತರ ಏನಾಯಿತು, ಇವತ್ತಿನ ಸ್ಥಿತಿಯಲ್ಲಿ ನಾನು ಅಲಿಪ್ತವಾಗಿರ್ತೀನಿ, ಯಾರ ಜೊತೆಗೂ ಸೇರಲ್ಲ ಅನ್ನುವಂಥ ಸ್ಥಿತಿಯಲ್ಲಿ ಇಲ್ಲ. ಇವತ್ತು ಮಲ್ಟಿ ಅಲೈನ್ಡ್, ಏಕಕಾಲದಲ್ಲಿ ನೀವು ಇಸ್ರೇಲ್ ಜೊತೆಗೂ ಚೆನ್ನಾಗಿರ್ತೀರಿ, ಏಕಕಾಲದಲ್ಲಿ ನೀವು ಇರಾನ್ ಜೊತೆಗೂ ಚೆನ್ನಾಗಿರ್ತೀರಿ. ಯಾವುದೇ ಕಾರಣಕ್ಕೂ ಇವತ್ತು ನಿಮಗೆ ಫಿನ್ಲ್ಯಾಂಡ್ ಪ್ರೆಸಿಡೆಂಟ್ ಅವರು ಒಂದು ಮಾತು ಹೇಳಿದ್ದಾರೆ ನಿನ್ನೆ. ಅವ್ರು ಹೇಳಿದ್ದಾರೆ, ಭಾರತದ ಮೋದಿ ಅವರು ಮಾತುಕತೆಗೆ ಅರ್ಹ ವ್ಯಕ್ತಿ, ಅವರೇ ಮಧ್ಯಸ್ಥಿಕೆ ವಹಿಸಿದ್ರೆ ಯುದ್ಧ ನಿಲ್ಬಹುದು ಅಂತ. ಇದು ಯಾರೋ ನಮ್ಮಲ್ಲಿ ಇರೋರು ಹೇಳಿಲ್ಲ, ಫಿನ್ಲ್ಯಾಂಡಿನ ರಾಷ್ಟ್ರಪತಿ ಹೇಳಿದ್ದಾರೆ. ಯಾಕೆ ಹೇಳಿದ್ದಾರೆ ಅನ್ನೋದನ್ನು ನಾವು ಗಮನಿಸ್ಬೇಕಿಲ್ಲಿ. ಏನಂದರೆ, ಅಟ್ ದಿ ಸೇಮ್ ಟೈಮ್ ನಮ್ಮದು ಎಲ್ಲ ಹಡಗು ಬಂತು ಅಂತಲ್ಲ, 20 ಹಡಗು ಇನ್ನೂ ಅಲ್ಲೇ ಇದೆ, 3 ಹಡಗು ಬಂದಿದೆ. 3 ಹಡಗು ಬಂದಾಗ್ಲೂ ಅದೊಂದು ಮಾತುಕತೆಯ ಇದರಲ್ಲೇ ಯಾವ ಟೈಮಲ್ಲಿ ಮಾತಾಡಬೇಕು ಅನ್ನುವಂಥದ್ದನ್ನು ನೋಡ್ಕೊಂಡು ಮಾತಾಡಿದ್ದಾರೆ. ಮತ್ತು ಯಾರ ಪರವಾಗೂ ಸ್ಟ್ಯಾಂಡ್ ತೊಗೊಂಡಿಲ್ಲ.
ಈಗ ಗಲ್ಫ್ ರಾಷ್ಟ್ರಗಳ ಜೊತೆಗೂ ಮಾತಾಡಿದ್ದಾರೆ, ನಿಮ್ಗೆ ಆಗಿರುವ ಅಟ್ಯಾಕನ್ನು ಖಂಡಿಸ್ತೀವಿ ಅಂತ ಹೇಳಿದ್ದಾರೆ. ಯು ಎಸ್ ಜೊತೆಗೂ ಮಾತಾಡ್ತಿದ್ದಾರೆ. ಹಾಗಾಗಿ ಭಾರತದ್ದೇನಿದೆ ಇವಾಗ ನಿರ್ಲಿಪ್ತವಾಗಿರುವಂಥ ಸ್ಥಿತಿಯಲ್ಲ, ಮಲ್ಟಿ ಅಲೈನ್ಡ್ ಬೇರೆ ಬೇರೆ ದೇಶಗಳ ಜೊತೆಗೆ ಅವರ ವೈರತ್ವ ಏನೇ ಇರಲಿ ಭಾರತೀಯರ ಸುರಕ್ಷತೆಗಾಗಿ ಎಲ್ಲರ ಜೊತೆ ನಾವು ಒಂದಾಗುವಂಥ ಒಂದು ಸ್ಥಿತಿಯಲ್ಲಿ ನಾವು ಇದೀವಿ. ಇವತ್ತೇನಾದರೂ ನಾವು ಇಲ್ಲ ಒಂದೇ ದೇಶದ ಜೊತೆಗಲ್ಲ, ಇವಾಗ ನೋಡಿ ಅವ್ರು ಏನು ಮಾಡ್ತಿದ್ದಾರೆ ಅಂತಂದರೆ ಡೈವರ್ಸಿಫೈಡ್ ಮಾಡ್ತಾ ಇದ್ದಾರೆ ಸೋರ್ಸಸ್ನ. ರಷ್ಯಾ ಜೊತೆಗೆ ಮುಂಚೆನೇ ಮಾಡ್ಬೋದಿತ್ತಲ್ಲ, ಅನೇಕರ ಪ್ರಶ್ನೆ. ಈಗ ರಷ್ಯಾ ಜೊತೆಗೆ ಮಾಡ್ತಾ ಇದ್ದೀವಿ, ಇರಾನ್ ಇದ್ರ ಜೊತೆಗೆ, ಜಪಾನ್ ಜೊತೆಗೆ ಮಾಡಿದ್ವಿ, ಯು ಎಸ್ ಜೊತೆಗೆ ಸಿಲಿಂಡರ್ ಬರ್ತಾ ಇದೆ. ನೆಕ್ಸ್ಟ್ ಇಮಿಡಿಯೇಟ್ ಪ್ರಶ್ನೆ ಏನು, ಮುಂಚೆನೇ ಯಾಕೆ ತರಿಸ್ಕೊಳ್ಳಿಲ್ಲ ಅಂತ. ಏನಾಗುತ್ತೆ ಅಂತಂದರೆ ವೆಸ್ಟ್ ಏಷ್ಯಾದಿಂದ ತರಿಸ್ಕೊಂಡ್ರೆ, ನಾವು ಗಲ್ಫ್ ದೇಶಗಳಿಂದ ತರಿಸ್ಕೊಂಡ್ರೆ 7 ರಿಂದ 8 ದಿನ ಬೇಕು. ನೀವು ಒಂದು ವೇಳೆ ಅಮೆರಿಕದಿಂದ ತರಿಸಿದ್ರೆ 45 ದಿನ ಬೇಕು. ಹಾಗೆಯೇ ಜಪಾನ್ ಮತ್ತು ರಷ್ಯಾದಿಂದ ತರಿಸಿದ್ರೆ 35 ರಿಂದ 40 ದಿನ ಬೇಕು. ಯಾವುದು ನಿಮಗೆ ಎಕನಾಮಿಕಲ್ ಅಂತ ಇರುತ್ತೆ ಅದನ್ನು ತರಿಸ್ಕೊಳ್ತಾ ಇರ್ತಾರೆ. ಇಂಥ ಕ್ರೈಸಿಸ್ ಆದಾಗ ದುಡ್ಡು ಹೆಚ್ಚಾದ್ರೂ ಪರವಾಗಿಲ್ಲ, ನನ್ನ ಜನ ಇಂಪಾರ್ಟೆಂಟ್ ಅಂತ ತರಿಸ್ಕೋತಾರೆ. ಇಷ್ಟನ್ನು ನಾವು ತಿಳ್ಕೋಬೇಕು. ನಮ್ಮಲ್ಲಿ ಸಿಲಿಂಡರ್ ಅಭಾವದ ಕೊರತೆಗೆ ಒಂದು ರೀಸನ್ನು ನಮ್ಮಲ್ಲಿ ಕಡಿಮೆ ಆಗಿದ್ದು, ವೆಸ್ಟ್ ಏಷ್ಯಾದಿಂದ ಬರುವಂಥದ್ರಲ್ಲಿ 89,000 ಮೆಟ್ರಿಕ್ ಟನ್ ಅಷ್ಟು ನಮಗೆ ಕಡಿಮೆ ಆಯಿತು. ಕಡಿಮೆ ಆಗಿದ್ರಿಂದ ಸಹಜವಾಗಿ ಒಂದಷ್ಟು ಇರುತ್ತೆ, ಮತ್ತು ಪ್ಯಾನಿಕ್ ಬೈಯಿಂಗ್ ಆ್ಯಡ್ ಆಗಿಬಿಡುತ್ತೆ. ನಮ್ಮ ಜನರ ಪ್ಯಾನಿಕ್ ಬೈಯಿಂಗಿಂದನೂ ಒಂದಷ್ಟು ಆ್ಯಡ್ ಆಗಿದೆ. ಇದಕ್ಕೆ ರಾಜ್ಯ ಮತ್ತು ಇವಾಗ ಶಿವಾಲಿಕ್ ಬಂದಾಗ ಮಂಗಳೂರು ಪೋರ್ಟಲ್ಲಿ ಕೂಡ ಅರ್ಧ ಇಳಿಸಿದ್ರು. ನೀವು ಮುಂದ್ರಾ ಪೋರ್ಟಲ್ಲಿ ಅರ್ಧ ಇಳಿಸಿದಾಗ ಅರ್ಧ ಬಂದು ಕರ್ನಾಟಕದ ಮಂಗಳೂರಲ್ಲೂ ಇಳಿಸಿದ್ದಾರೆ. ಇನ್ನು ಸಮಸ್ಯೆ ಬಗೆಹರಿದಿದೆ ಅಂತಲ್ಲ ಹಂಗಂತ ಅರ್ಥ. ಕ್ರೈಸಿಸ್ ಇದ್ದಾಗ ಹೊಂದಾಣಿಕೆ ಮಾಡಿಕೊಂಡು ಜನನೂ ಅರ್ಥ ಮಾಡ್ಕೋಬೇಕು, ಸರ್ಕಾರಗಳು ಇದಕ್ಕೆ ಹೋಗ್ಸಿಕ್ಕೆ ಏನು ಮಾಡ್ಬೋದು, ಆಲ್ಟರ್ನೇಟಿವ್ ಏನು ಸೋರ್ಸಸ್ ಅಂತ ಯೋಚನೆ ಮಾಡಲೇಬೇಕು. ಈಗ ಮನೆಯಲ್ಲಿ ಒಂದು ಕ್ರೈಸಿಸ್ ಆದಾಗ ನಾವೇನು ಯೋಚನೆ ಮಾಡ್ತೀವಿ, ಏನು ಆಲ್ಟರ್ನೇಟಿವ್ ಏನು ಅನ್ನೋಂಥ ಯೋಚನೆ ಮಾಡುವಾಗ ರಾಷ್ಟ್ರಕ್ಕೆ ಆದಾಗ ಖಂಡಿತ ಇದನ್ನು ನಾವು ಅರ್ಥ ಮಾಡಿಕೊಂಡು ಪ್ರತಿಯೊಬ್ಬರೂ ಯೋಚನೆ ಮಾಡ್ತಾ ಹೋಗಬೇಕು. ನೀವು ಗಮನಿಸಿ, ಪ್ರತಿಯೊಂದು ಫ್ಯಾಕ್ಟರಲ್ಲಿ ಕೂಡ ಇಂಥದ್ದು ಏನೇ ಕ್ರೈಸಿಸ್ ಆದ್ರೂ ಅಮೆರಿಕ ಗೇನ್ ಆಗುತ್ತೆ, ರಷ್ಯಾ ಗೇನ್ ಆಗುತ್ತೆ. ಯಾರ್ಯಾರು ಬಲಾಢ್ಯ ರಾಷ್ಟ್ರಗಳಿರ್ತವೆ ಅವು ಗೇನ್ ಆಗುತ್ತೆ. ಭಾರತದ ದೇಶಗಳು ಯಾರೋ ಕಿತ್ತಾಡೋದಕ್ಕೆ ನಾವು ಅನುಭವಿಸ್ಬೇಕಾಗತ್ತೆ, ಅವ್ರಿಗೆ ನೆಗಡಿ ಬರುತ್ತೆ, ನಾವು ತಿನ್ಬೇಕಾಗತ್ತೆ. ಇಂಥದ್ದೊಂದು ಅನಿವಾರ್ಯ ಸ್ಥಿತಿ ಇರುವಾಗ, ಯಾಕೆಂದರೆ ಇವಾಗ ನೋಡಿ ನಮ್ಮದು ಟ್ರೇಡ್ ಇರಾಗಿತ್ತಲ್ಲ, ಈಗ ಚೈನಾ ಮೇಲೆ ಯಾಕೆ ಯಾರು ಹೋಗಲ್ಲ, ಚೈನಾ ಗೇನ್ ಆಗಿದೆ, ನಮ್ಮ ರುಪಿ ಡೌನ್ ಆಗಿದೆ. ಚೈನಾ ಯಾಕೆ ಗೇನ್ ಆಯಿತು, ಅವ್ರದ್ದು $1.2 ಟ್ರಿಲಿಯನ್ ಅಷ್ಟು ಸರ್ಪ್ಲಸ್ ಟ್ರೇಡ್ ಇದೆ. ನಮ್ಮದು ಟ್ರೇಡ್ ಏನಿದೆ ಇಷ್ಟು ವರ್ಷ ನಾವು ಪ್ಲಾನ್ ಮಾಡ್ಕೊಂಡು ಬಂದಿದ್ದು ಏನಾಯಿತು, ನಮ್ದು ಇವತ್ತು 1.5 to 1.8 ಟ್ರಿಲಿಯನ್ ಟ್ರೇಡ್ ಬಗ್ಗೆ ಮಾತಾಡ್ತಿದ್ದೀನಿ, ಎಕ್ಸ್ಪೋರ್ಟ್ಸ್ ಬಗ್ಗೆ ನಾನು ಮಾತಾಡ್ತಿಲ್ಲ. ಸೊ ಇಂಥದ್ದೊಂದು ಸ್ಥಿತಿಯಲ್ಲಿ ಏನಾಗುತ್ತೆ, ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸು ಓಡೋಗ್ತಾರೆ. ನಮಗೆ ದುಡ್ಡು ಎಲ್ಲಿ ಬರುತ್ತೋ ಅಲ್ಲಿ ಹೋಗ್ತಾರೆ ಅವರು. ಯಾವಾಗಲೂ ಅವರು ಈಸ್ಟ್ ಏಷ್ಯನ್ ಕ್ರೈಸಿಸ್ಗೆ ಅವರೇ ಕಾರಣ, ನಮ್ಗೆ ಅವ್ರು ದುಡ್ಡು ಬೇಕು. ಆದರೆ ಅವ್ರೇನು ಮಾಡ್ತಾರೆ, ಅವ್ರಿಗೆ ಲಾಭ ಇದ್ರೆ ಇರ್ತಾರೆ, ಇಲ್ಲಾಂದರೆ ಇರಲ್ಲ. ಸೊ ಇವೆಲ್ಲವೂ ಕ್ರೈಸಿಸ್ಗೆ ಆ್ಯಡ್ ಆಗ್ತಾ ಹೋಗುತ್ತೆ. ಇದು ನಾವು ಅಂದುಕೊಂಡಷ್ಟು ಸಿಲಿಂಡರ್ ನನಗೆ ಸಿಗ್ತಿಲ್ಲ ಅನ್ನುವಷ್ಟೇ ಸರಳವಾದಂಥ ವಿಚಾರ ಅಲ್ಲ ಇದು. ಇದರಲ್ಲಿ ಜಿಯೋ ಪೊಲಿಟಿಕ್ಸ್ ಎಷ್ಟಿರುತ್ತೆ ಅಂದರೆ ಅದರ ಪರಿಣಾಮ ದುಷ್ಪರಿಣಾಮ ಜಿಯೋ ಎಕನಾಮಿಕ್ಸ್ ಮೇಲೆ ಬಿದ್ದೇ ಬೀಳುತ್ತೆ. ಮತ್ತೆ ಇವಾಗ ಎಸ್ಕಲೇಷನ್ ಹೆಚ್ಚಾಗೋದನ್ನ ತಡೆಯೋ ಕಡೆಗೆ ಏನು ಮಾಡಬಹುದು, ಭಾರತವೂ ಸೇರಿದಂತೆ ವಿಶ್ವದ ಬ್ರಿಕ್ ರಾಷ್ಟ್ರಗಳೀಗ ಮುನ್ನೆಲೆಗೆ ಬಂದು ಯಾವ ರೀತಿಯಲ್ಲಿ ತಡೆಯಬಹುದು ಇದನ್ನ ಅನ್ನುವಂಥದ್ರ ಕಡೆಗೆ ಗಮನ ಹರಿಸಿದ್ರೆ ಬಹುಶಃ ಸಮಸ್ಯೆಗಳು ಇಲ್ಲಿ ಇರಾನ್ ಜೊತೆಗೆ ಏನು ನಮ್ಮ ಸಂಬಂಧ ಇದೆ ಅದು ಹಾಗೇ ಇದೆ. ಇಸ್ರೇಲ್ ಜೊತೆಗೆ ಏನು ಸಂಬಂಧ ಇದೆ ಅದು ಚೆನ್ನಾಗಿದೆ. ಈಗ ಇಸ್ರೇಲ್ನ ನಂಬಿದ್ರೆ ನಮ್ಗೆ ಏನು ಅಡ್ವಾಂಟೇಜ್ ಇದೆ, ಈಗ ಮೋರ್ ಕ್ರಾಪ್ ಪರ್ ಡ್ರಾಪ್ ಅಂತ ಒಂದು ಪದ ಇದೆ. ನಿಮ್ಮ ಎಕನಾಮಿಕ್ ಸರ್ವೆ ತೆಗೆದು ನೋಡಿದ್ರೆ ಗೊತ್ತಾಗುತ್ತೆ. ಇಸ್ರೇಲ್ ಏನು ಮಾಡುತ್ತೆ, ಪ್ರತಿ 1 ಇಂಚ್ ಸೆಂಟಿಮೀಟರ್ ಜಾಗಕ್ಕೆ ಎಷ್ಟು ನೀರನ್ನು ಬಳಸಬೇಕು, ಎಷ್ಟು ಪ್ರೊಡಕ್ಟಿವಿಟಿ ಬೆಳಿಬೇಕು ಅನ್ನೋದಿದೆ. ಸೊ ಅಗ್ರಿಕಲ್ಚರಲ್ಲಿ ನಮ್ಮಲ್ಲಿ ಡ್ರೈಲ್ಯಾಂಡ್ ಜಾಸ್ತಿ ಇರೋದ್ರಿಂದ ಪ್ರಾಬಬ್ಲಿ ನಾವು ಅಗ್ರಿಕಲ್ಚರಿನ ಟೆಕ್ನಾಲಜಿಯನ್ನು ಇಸ್ರೇಲಿಂದ ಬಳಸ್ತಾ ಇದ್ದೀವಿ. ಹಾಗೆ ಈವನ್ ಡಿಫೆನ್ಸಲ್ಲಿ ಕೂಡ ಅದರದ್ದು ಸಹಕಾರ ತಗೋತಾ ಇದ್ದೀವಿ. ಹಾಗೆ ಇರಾನ್ ಕೂಡ ನಮ್ಮ ಒಳ್ಳೆಯ ಪಾರ್ಟ್ನರ್, ಯಾಕೆಂದರೆ ನಮ್ಮ ಬಾಸ್ಮತಿ ಅಕ್ಕಿಯಿಂದ ಹಿಡಿದು ವೆಜಿಟೇಬಲ್ಸಿಂದ ಹಿಡಿದು ಎಲ್ಲವೂ ಟ್ರೇಡಿಂಗ್ ಪಾರ್ಟ್ನರ್ ಆಗಿದೆ ಅದ್ರ ಜೊತೆಗೆ. ಸೊ ಹಾಗಾಗಿ ಇಸ್ರೇಲ್ ಕೂಡ ನಮಗೆ, ಯಾಕಂದರೆ ಇದಕ್ಕೆ ಎಸ್ಪೆಷಲಿ ಗ್ಯಾಸ್ ಮತ್ತು ಇದಕ್ಕೆ ಬೇಕಾಗಿರೋದ್ರಿಂದ ದೇ ಆರ್ ಆಲ್ಸೋ ಗುಡ್ ಪಾರ್ಟ್ನರ್ಸ್. ಸೊ ಮಲ್ಟಿ ಅಲೈನ್ಡ್, ನಾಟ್ ಒನ್ ಅಲೈನ್ಡ್. US ಮೇಲೆ ಇಲ್ಲ, ದಯವಿಟ್ಟು ಡೇಟಾ ತೆಗೆದು ನೋಡಿ. ನಮ್ಮದೇನೋ ಅವ್ರ ಮೇಲೆ ಜಾಸ್ತಿ ಓವರ್ ಡಿಪೆಂಡೆನ್ಸಿ ಇಲ್ಲ. ಇಲ್ಲಿ ಏನಂದರೆ ನಾವು ಅರ್ಥ ಮಾಡ್ಕೊಳ್ಳೋದು, ನೀವು ಪ್ರೆಸಿಡೆಂಟ್ ಟ್ರಂಪ್ ಅವ್ರ ಬಗ್ಗೆ ಮಾತಾಡೋದಾದರೆ ಅವರು ಒಂದು ಸ್ಟೇಟ್ಮೆಂಟ್ ಮುಂಚೆನೇ ಕೊಟ್ಟಿರ್ತಾರೆ, ಅಮೇರಿಕನ್ ಎಕಾನಮಿ ವಾಸ್ ಅ ಡೆಡ್ ಎಕಾನಮಿ ಬಿಫೋರ್ ಐ ಬಿಕೇಮ್ ಪ್ರೆಸಿಡೆಂಟ್ ಅಂತ ಮಾತಾಡ್ತಾರೆ. ಇವತ್ತು ಅವ್ರು ಹೇಳ್ತಾರೆ ಇಟ್ ಹಸ್ ಬಿಕಮ್ ವಂಡರ್ಫುಲ್ ಎಕಾನಮಿ ಅಂತ. ನಾವು ಆ ಥರದ ವ್ಯಕ್ತಿಯ ಬಗ್ಗೆ ನಾವು ಒಂದು ಸ್ಟೇಟ್ಮೆಂಟ್ನ ನಂಬುವಂಥದ್ದು ಬೇಡ ಅನ್ನುವಂಥದ್ದು ನಂದು. ಕಳಕಳಿ ಸರಿಯಾಗಿದೆ, ಆದರೆ ಅದಕ್ಕೆ ಸಂಬಂಧಪಟ್ಟ ರಾಷ್ಟ್ರಗಳು ಇದನ್ನು ಯೋಚನೆ ಮಾಡಬೇಕು. ಯಾಕೆಂದರೆ ಇಷ್ಟೊಂದು ಪೊಲ್ಯೂಷನ್ ಆಗ್ತಿರೋದು ನಿಜ, ಇಷ್ಟೊಂದು ಅದಕ್ಕಿಂತ ಹೆಚ್ಚಿನ ಲೈವ್ಸ್ ಕಳ್ಕೊತಾ ಇದ್ದೀವಿ ಎಲ್ಲ ಕಡೆ. ಯುದ್ಧ ಸದ್ಯದ ಸ್ಥಿತಿಯಲ್ಲಿ ಯಾರಿಗೂ ಬೇಡ. ಭಾರತ ಅದನ್ನು ಪದೇ ಪದೇ ಹೇಳ್ತಾ ಇದೆ, ಈಗ ಯುದ್ಧದ ಸಮಯವಲ್ಲ, ಯುದ್ಧ ಮಾಡೋದು ಬೇಡ ಅನ್ನೋದನ್ನೇ ಭಾರತ ಹೇಳ್ತಾ ಇದೆ. ಬಹುಶಃ ಇವತ್ತು ಎಲ್ಲ ಬ್ರಿಕ್ ರಾಷ್ಟ್ರಗಳು ಒಂದಾಗಿ ಭಾರತ, ಯಾಕೆಂದರೆ ಇಲ್ಲಿ ಇರಾನ್ ಮೇಲೆ ಜಾಸ್ತಿ ಕ್ಲೇಮ್ ಇರೋದು ಚೈನಾಗೆ 91% ಆಯಿಲ್ ಅವ್ರು ಕೊಡ್ತಾರೆ. ಸೊ ಹಂಗಾಗಿ ಅವ್ರು ಯಾವತ್ತು US ಇದರಲ್ಲಿ ಗೆಲ್ಲೋದು ಅವ್ರಿಗೆ ಇಷ್ಟ ಇರಲ್ಲ, ಯಾರಿಗೆ, ಇರಾನ್ಗೆ, ಚೈನಾಗೆ ಮತ್ತು ರಷ್ಯಾಗೆ. ಸೊ ಹಾಗಾಗಿ ಇವಾಗ ಬ್ರಿಕ್ ರಾಷ್ಟ್ರಗಳಾದರೆ ಇವರೆಲ್ಲರೂ ಒಟ್ಟಿಗೆ ಬರ್ತಾರೆ. ಸೊ ಬ್ರಿಕ್ ರಾಷ್ಟ್ರಗಳೆಲ್ಲರೂ ಒಟ್ಟಿಗೆ ಸೇರಿ ಬಹುಶಃ ಯುದ್ಧ ನಿಲ್ಲಿಸುವಂಥ ಪ್ರಯತ್ನ ಮಾಡಲಿ ಅನ್ನುವಂಥದ್ದು. ಇರಾನ್ ಕೂಡ ಅವ್ರ ಫಾರಿನ್ ಮಿನಿಸ್ಟರ್ ಒಮ್ಮೆ ಕರೆ ಕೊಟ್ಟಿದ್ರು, ಮೋದಿಜಿ ಅವ್ರಿಗೂ ಕರೆ ಕೊಟ್ಟರು, ಬ್ರಿಕ್ ರಾಷ್ಟ್ರಗಳಿಗೂ ಕರೆ ಕೊಟ್ಟರು, ದಯವಿಟ್ಟು ನೀವು ಇನಿಷಿಯೇಟ್ ಮಾಡಿ
ಅನ್ನುವಂಥದ್ದನ್ನ ಕರೆ ಕೊಟ್ಟಿದ್ದಾರೆ. ಬಹುಶಃ ಅದಾಗಲಿ ಅಂತ ನಾನು ಈ ಚಾನೆಲ್ ಮೂಲಕನೂ ಕೇಳ್ಕೊತೀನಿ. ಜನಸಾಮಾನ್ಯರ ಕಷ್ಟ ಆಗ್ತಿರೋದನ್ನ ಬಹುಶಃ ಯಾರು ತಳ್ಳಾಕಕ್ಕಾಗಲ್ಲ. ಬಿಕಾಸ್ ಕ್ರೈಸಿಸ್ ಇರೋದ್ರಿಂದ ತೊಂದರೆ ಆಗ್ತಾ ಇದೆ. ಇವಾಗ ನಾವು ಕೇಳೋದು ತಪ್ಪು ಅಂತ ನಾನು ಹೇಳಲ್ಲ, ಯಾಕೆಂದರೆ ನನಗೆ ತೊಂದರೆ ಆಗ್ತಾ ಇದೆ, ನನ್ನ ಫ್ಯಾಮಿಲಿ ಪ್ರಾಬ್ಲಮ್ ಇದೆ, ಹೆಲ್ಪ್ ಮಾಡಿ ಅಂತ ಕೇಳೋದು ತಪ್ಪಲ್ಲ. ಆದರೆ ಪ್ಯಾನಿಕ್ ಬೈಯಿಂಗನ್ನು ನಿಲ್ಲಿಸುವಂಥದ್ದು ನಮ್ಮ ಕೈಯಲ್ಲಿದೆ. ನಾವು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಕೂಡ ಹೌದು. ಹಾಗೆಯೇ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳೆರಡೂ ಸೇರಿ ಈಕ್ವಿಟಬಲ್ ಡಿಸ್ಟ್ರಿಬ್ಯೂಷನ್ ಆಗುವಂತೆ ನೋಡ್ಕೊಳ್ಳಿ ಅಂತ ನಾವು ಆಶಿಸುವ. ಅವರ ಮಾತಲ್ಲಿ ಈಗ ಬಹುಶಃ ಬ್ಯಾಂಗ್ಳೂರ್ದು ಹೋಟೆಲ್ಸ್ದು ಬೆಚ್ಚಗೆ ವ್ಯಕ್ತಪಡಿಸ್ತಾ ಇದ್ದಾರೆ ಬೇರೆ ಸಿಟೀಸ್ ಅವರು ಕೂಡ, ಬಿಕಾಸ್ ಅವರು ಆಲ್ಟರ್ನೇಟಿವ್ ಫ್ಯೂಯಲ್ ಕಡೆಗೂ ಗಮನ ಕೊಟ್ಟಿದ್ದಾರೆ. ಇದು ನಮಗೆ ವಾರ್ ನಿಲ್ಲಿಸುವ ಇಚ್ಛೆ ಇದೆ, ಆದರೆ ನಮ್ಮ ಕೈಯಲ್ಲಿಲ್ಲ. ಹೋಪ್ ಅದು ಬೇಗ ಸಾಲ್ವ್ ಆಗುತ್ತೆ. ಮತ್ತು ಈಗ ಏನಂದರೆ ಬೇರೆ ಬೇರೆ ದೇಶಗಳಿಂದ ತರಿಸ್ತಾ ಇರೋದು ಇನ್ನೊಂದು 10 ರಿಂದ 15 ದಿನದ ಒಳಗಡೆ ನಮಗೆ ಬಂದರೆ ಅಲ್ಲಿಗೆ ಸಾಲ್ವ್ ಆಗುತ್ತೆ. ಅದು ಒಂದು ವೇಳೆ ಯುದ್ಧ ಇವತ್ತು ನಿಂತರೆ ಇನ್ನೂ ಬೇಗ ಸಾಲ್ವ್ ಆಗುತ್ತೆ. ಸೊ ಅದು ಇಟ್ ಆಲ್ ನಮ್ಮ ಕೈಯಲ್ಲಿ ಫ್ಯಾಕ್ಟರ್ಸ್ ತುಂಬ ಏನಂದರೆ ಕಂಟ್ರೋಲಬಲ್ ವೇರಿಯೇಬಲ್ಸ್ ಇರುತ್ತೆ, ಕೆಲವು ಅನ್ಕಂಟ್ರೋಲ್ಡ್ ವೇರಿಯೇಬಲ್ಸ್ ಇರುತ್ತೆ. ಈ ಯುದ್ಧದ ವಿಚಾರದಲ್ಲಿ ಅನ್ಕಂಟ್ರೋಲ್ಡ್ ವೇರಿಯೇಬಲ್ಸ್ ಭಾರತಕ್ಕೆ ಜಾಸ್ತಿ ಇದೆ. ಸೊ ಹಾಗಾಗಿ ಕೆಲವನ್ನ ನಾವು ಆಶಿಸಬೇಕಾಗತ್ತೆ. ಯುದ್ಧ ನಿಂತರೆ ಅಂತೂ ಬೇಗ ಸಾಲ್ವ್ ಆಗುತ್ತೆ, ಇಲ್ಲಾಂದರೆ ಆ ಹಡಗುಗಳು ಇದನ್ನು 15 ದಿನದ ಒಳಗಡೆ ಭಾರತಕ್ಕೆ ಬರುತ್ತೆ, ಆವಾಗ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಏನು ಗ್ಯಾಸ್ ಮೇಲೆ ರಿಲಯನ್ಸ್ ಏನು ತುಂಬ ನಮಗೆ 62% ನಾವು ಏನು ಇಂಪೋರ್ಟ್ಸ್ ಮೇಲೆ ರಿಲೈ ಮಾಡ್ತಾ ಇದ್ದೀವಿ, 85% ಪೆಟ್ರೋಲ್ ಆಯಿಲ್ ಲೂಬ್ರಿಕೆಂಟ್ಸ್ ಮೇಲೆ ರಿಲೈ ಮಾಡ್ತಾ ಇದ್ದೀವಿ. ಇವುಗಳನ್ನು ಸದ್ಯಕ್ಕೆ ಇಮಿಡಿಯೇಟಾಗಿ ನಿಲ್ಸೋಕ್ಕಾಗಲ್ಲ. ಅದ್ರ ಜೊತೆಗೆ ಆಲ್ಟರ್ನೇಟಿವ್ ಆಗಿ ಇಂಡಿಜಿನಿಯಸ್ ಆಗಿ ಏನು ಮಾಡ್ಬೋದು ಅದನ್ನು ಮಾಡುವಂಥ ಒಂದು ಪ್ರಯತ್ನ ಮಾಡ್ತಿದ್ದಾರೆ. ಅದನ್ನು ಜಾಸ್ತಿ ಬೇಗ ಮಾಡಲಿ ಅಂತ ಡೈವರ್ಸಿಫಿಕೇಷನ್ ಶುರು ಮಾಡಿದರೆ ಅದನ್ನು ಸ್ವಲ್ಪ ವೇಗವಾಗಿ ಮಾಡುವಂಥದ್ದು ಇವತ್ತಿನ ಕಾಲಘಟ್ಟಕ್ಕೆ ತುಂಬ ಅಗತ್ಯ ಇದೆ. ಮತ್ತು ಇವತ್ತಿನ ಸ್ಥಿತಿಯಲ್ಲಿ ಏನು ಅಂತಂದರೆ ನಮ್ಮ ರೈತರು ಏನು ಗಲ್ಫ್ಗೆ ಕಳಿಸ್ತಾ ಇದ್ರು, ನಮ್ಮ ತರಕಾರಿ ಇರ್ಬೋದು, ಮೊಟ್ಟೆ ಇರ್ಬೋದು, ಇವೆಲ್ಲ ಅಲ್ಲಿ ಕಳಿಸ್ತಾ ಇದ್ರು. ಬಾಸ್ಮತಿ ಅಕ್ಕಿ ಮತ್ತು ಸೋನಾ ಮಸೂರಿ ಇವೆಲ್ಲವೂ ಇವಕ್ಕೆ ಆಲ್ಟರ್ನೇಟಿವ್ ಮಾರ್ಕೆಟ್ಸ್ನ ಅವರಿಗೆ ಕೊಡಿಸುವಂಥ ಪ್ರಯತ್ನವನ್ನು ಸರ್ಕಾರ ಮಾಡಲಿ ಅಂತ ನಾನು ಕೇಳ್ಕೊತೀನಿ. ರೈಟ್. ಆನ್ ದಟ್ ನೋಟ್ ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಕೂಡ ಚರ್ಚೆಯಲ್ಲಿ ಇಷ್ಟೊತ್ತು ಭಾಗಿಯಾಗಿ